ಮೋಸಗಾರ ಮತ್ತು ತನ್ನನ್ನು ಬಚಾಯಿಸಿಕೊಳ್ಳಲು ಎಂಥ ಜಾಣತನ ಉಪಯೋಗಿಸುತ್ತೆ ಎಂಬುದು ಎಲ್ಲರಿಗೂ ಗೊತ್ತಾ? ಇತರರಿಗೆ ಕೊಡುಕು ಉಂಟು ಮಾಡುವ ಸ್ವಾರ್ಥಿ ಎಂಬುದು ತಿಳಿದ ವಿಷಯ. ಯಾವಾಗಲೂ ಇಂತಹ ಚೇಷ್ಟೆಗಳನ್ನು ಮಾಡುತ್ತಿರುವುದರಿಂದ ಎಲ್ಲ ಪ್ರಾಣಿಗಳಿಗೂ ಇದರ ಬುದ್ಧಿ ಗೊತ್ತಾಗಿತ್ತು. ಆದ ಮೇಲೆ ಕುಳಿತು ಯೋಚನೆ ಮಾಡಿ ಸಾಕಾಯಿತು. ಅದೆಷ್ಟು ಯೋಚಿಸಿತು ಅಂದರೆ ಅದರ ಹಣೆ ತುಂಬ ನರಿಗೆಗಟ್ಟಿತು. ಬಹಳ ಯೋಚಿಸಿ ಒಂದು ಹಂಚಿಕೆ ಹಾಕಿತು. ಸಂತೋಷಗೊಂಡು 2 ಲಾಗ ಹಾಕಿ ಮರದಿಂದ ಧುಮುಕಿ ಕೆಳಗೆ ಬಿಸಿಲು ಕಾಯಿಸುತ್ತಾ ಹುಲ್ಲಿನಲ್ಲಿ ಮಲಗಿದ್ದ ಮೊಲದ ಹತ್ತಿರ ಬಂದು ತನ್ನ ಆಲೋಚನೆ ಹೇಳಿತು. ಮೊಲ ನಂಬಲಾರದೆ ಕಣ್ಣುತ್ತಿತ್ತು. ಆದರೂ ಅದಕ್ಕೆ ನಂಬಿಕೆ ಬರಲಿಲ್ಲ. ಬಾ, ನಾನು ನಿನಗೆ ತೋರಿಸುತ್ತೇನೆ. ನೀನು ಆ ನರಿ ಇರುವ ಪಕ್ಕದ ಗುಡ್ಡದ ಮೇಲೆ ಕುಳಿತು ನೋಡು.